ನಮಸ್ಕಾರ ವೀಕ್ಷಕರೇ, ಸುಮಾರು ದಿನಗಳ ಹಿಂದೆ ಬೀದರ್ ಜಿಲ್ಲೆ ಔರಾದ್ ತಾಲೂಕಿನ ಬೆಳಕುಣಿ ಗ್ರಾಮದ ಅಪ್ರಾಪ್ತ ಬಾಲಕಿಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಡೀ ರಾಜ್ಯಾದ್ಯಂತ ತೀವ್ರ ಖಂಡನೆ ವ್ಯಕ್ತವಾಗ್ತಾ ಇತ್ತು. ಇದರ ಮಧ್ಯೆ ಸಾಮಾಜಿಕ ಜಾಲತಾಣದಲ್ಲಿ ಬೀದರ್ ಜಿಲ್ಲಾ ಪೊಲೀಸ್ ಇಲಾಖೆ ವಿಫಲವಾಗಿದೆ. ಅನ್ಯಾಯಕ್ಕೆ ಒಳಗಾದ ಬಾಲಕಿ ಮತ್ತು ಕುಟುಂಬಕ್ಕೆ ನ್ಯಾಯ ಒದಗಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ ಹೋರಾಟಗಾರರ ಮೇಲೆ ಪೊಲೀಸ್ ಇಲಾಖೆ ಸುಮ್ಮನೆ ಕೇಸ್ ದಾಖಲಿಸುತ್ತಿದ್ದೇವೆ ಮತ್ತು ವಿಚಾರಣೆಯ ನೆಪದಲ್ಲಿ ಕರೆಸಿ ಕಿರಿಕಿರಿ ನೀಡುತ್ತಿದ್ದಾರೆ ಅಂತ ಹಲವಾರು ಬಾರಿ ಹೋರಾಟಗಾರರು ಸಾಮಾಜಿಕ ಜಾಲತಾಣಗಳಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇದೆಲ್ಲದರ ನಡುವೆ ಜನರ ಧ್ವನಿ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರಾದ ಅಂಕುಶ್ ಗೋಖಲೆ ಅವರು ಪ್ರಕರಣಕ್ಕೆ ಸಂಬಂಧಪಟ್ಟ ವಿಷಯವನ್ನು ತೆಗೆದುಕೊಂಡು ಮನವಿಯನ್ನು ನೀಡಲು ಹೊರಟಿರುವ ಸಂದರ್ಭದಲ್ಲಿ ಹುಮನಾಬಾದ್ ಪೊಲೀಸರು ಅವರನ್ನು ಅರೆಸ್ಟ್ ಮಾಡಿರುವ ಪರಿಣಾಮ ಹೋರಾಟಗಾರರು ಮತ್ತು ಪೊಲೀಸರ ಮಧ್ಯೆ ತೀವ್ರ ವಾಗ್ವಾದ ನಡೆದಿದೆ. ರೌಡಿಸಂ ನಿಮ್ ಡಿಪಾರ್ಟ್ಮೆಂಟ್ ರೌಡಿಸಂ ಮಾಡತ್ತಲ್ಲ ದಲಿತರ ಮೇಲೆ ನಿಮಗೆ ಯಾವ ಸೀಟ್ ಹಾಕ್ಬೇಕು, ನಿಮಗೆ ಯಾವ ಸೀಟ್ ಹಾಕ್ಬೇಕು? ರೌಡಿಸಂ ಇಲ್ದ್ರೆ ಮತ್ತೇನದ ಹೇಳಿದ್ರು ಇದು ಏನದ ನಮ್ಗೆ ಅರೆಸ್ಟ್ ಮಾಡ್ಕೊಂತ ಕೊಡೋದು ಎಲ್ಲರ ಮನೆ ಮುಂದೆ ಪೊಲೀಸ್. ನನಗೆ ಯಾವ ಪ್ರಕಾರ ಏನದ ಏನ್ ಕಾನೂನು ಪ್ರಕಾರ ನನಗೆ ಏನ್ ಕಾನೂನು ನನ್ನ ಮನೆ ಮುಂದೆ ನೋಡ್ರಿ ನೀವು ನನ್ನ ಮನೆ ಮುಂದೆ ಪೊಲೀಸ್ ಯಾಕೆ ಹಚ್ಚಲತ್ತೀರಿ? ನನಗದು ಕಾರಣ ಹೇಳಿ. ಹಲೋ ನೀವು ಅನ್ವಾಂಟೆಡ್ ಇಶ್ಯೂನ ನನ್ನ ಯಾವ್ದು ಅನ್ವಾಂಟೆಡ್ ಇಲ್ಲ ಸಂತೋಷ್ ಅವ್ರ. ನನ್ನ ಮನೆ ಮುಂದೆ ಪೊಲೀಸರು ಯಾಕೆ ಹಚ್ಚಲತ್ತರ ಪೊಲೀಸರು ಅರೆ ಯಾಕೆ ಸರ್ ನಿಮ್ ಸರಿ ಪೊಲೀಸರು ಮನಿ ಅಲ್ಲಿ ಅದ್ರಿ ಅವ್ನ ಮನಿ ಮನಿ ಆಜು ಬಾಜು ಓಡಾಡ್ಬಾರ್ದು ಹೆಂಗ್ ಮತ್ತೆ ನಿಮ್ಮ ಮನಿ ಯಾರು ಪೊಲೀಸರು ಇರಬಾರ್ದು ಅಂತಂದ್ರ ನಿಮ್ಮ ಮನಿ ಆದ್ರೂ ಅವ್ರ ಮನಿ ಅದ ಅಲ್ಲಿ ಅಲ್ಲಿ ಮನಿ ಓಡಾಡ್ಬಾರ್ದು ಅಂದ್ರ ಇದು ನೀವು ಸತ್ಯ ಹೇಳ್ತೀರಿ. ನೀವು ಸತ್ಯ ಮನಿ ಪೊಲೀಸ್ ಯಾಕೆ ನಿಮ್ಗೇನಾಗ ನಮ್ಗೇನ್ ಹುಕ್ಕುನ ಅದರಿ ಅದೇ ಹೇಳ್ಬೇಡಿ ಸರ್. ನೀವು ಹಿಂಗೆ ಆಡ್ಸ್ಬೇಡ್ರಿ, ನೀವು ಮಾತು ಆಡ್ಸ್ಬೇಡ್ರಿ. ಸುರೇಶ್ ಕುಮಾರ್ ಆ ಪೊಲೀಸ್ ಹೆಸರು ಹೇಳಿ ಸರ್. ಈಗ ಕೇಳ್ತಾರಲ್ಲ ಹೇಳಿ ಸರ್, ಕೇಳ್ರಿ ನೀವು ನಿಮ್ಮ ನಿಮ್ಮ ಪಿ ಎಸ್ ಐ ಅವ್ರಿಗೆ ಕೇಳ್ರಿ, ಅವ್ರು ಯಾರು ಅಂತ ಕೇಳ್ರಿ, ಅವ್ರು ಹೇಳ್ತಾರಿ. ಹೇಳಿ ಸರ್, ನೀವು ಯಾಕೆ ಬಾಯಿ ಮುಚ್ಕೊಂಡು ಕೂತೀರಿ? ಯಾರು ಏನ್ ಬಾಯಿ ಮುಚ್ಕೊಂಡು ಯಾರು ಬಾಯಿ ಪೊಲೀಸ್ ಯಾರು ನೋಡ್ರಿ ಮಾತಿಗೆ ಬೆಳೆಸ್ಲಕ್ ಹೋಗ್ಬೇಡ್ರಿ. ನಿಮ್ದೇನ್ ಇಶ್ಯೂ ಯಾರು ಬೆಳೆಸ್ತಿಲ್ಲ. ನಮಗೆ ಯಾಕೆ ಬೆಳೆಸ್ತೀರ ಅಷ್ಟೇ ಹೇಳ್ರಿ. ನೀವು ನೋಡ್ರಿ ಪೋಕ್ಸೋ ವಿಚಾರ ಸೆನ್ಸಿಟಿವ್ ವಿಚಾರ ಇದೆ, ಹೌದಾ? ಅದನ್ನ ಪದೇ ಪದೇ ಜನರಿಗೆ ದಾರಿ ತಪ್ಪುವಂತ ಕೆಲಸ ಮಾಡಬಾರ್ದು. ಸುಮ್ನೆ ಪದೇ ಪದೇ ನೋಡಿ ತನಿಖೆ ಆಗಿದೆ ಅದ್ರಲ್ಲಿ ದೃಢಪಟ್ಟಿದ್ಯಾ? ಅದ್ರಲ್ಲಿ ದೃಢಪಟ್ಟಿದ್ಯಾ? ಇದು ಮಾಡಲಾಗಿದೆ, ಇದು ರೇಪ್ ಇದೆಯಾ, ಇದು ಪೋಕ್ಸೋ ಇದೆಯಾ ಅಂತ ದೃಢಪಟ್ಟಿದ್ಯಾ? ನೀವು ಕಂಪ್ಲೇಂಟ್ ಕೊಟ್ರಿ, ಕಂಪ್ಲೇಂಟ್ ಪ್ರಕಾರ ಯಾರು ಮಾಡಿ ಅದ್ರ ತಕ್ಕ ತನಿಖೆ ಆದ ತನಿಖೆ ಬಿಡ್ಬೇಕಲ್ಲ, ತನಿಖೆ ಆಗ್ಬೇಕಲ್ಲ. ತನಿಖೆ ಮಾಡಕ್ಕೆ ಬಿಡ್ತಾ ಇಲ್ಲ. ಅಲ್ಲಿ ಸ್ಟ್ರೈಕ್ ಕೊಡ್ತಾರೆ, ಇಲ್ಲಿ ಸ್ಟ್ರೈಕ್ ಮಾಡಿಸ್ತಾರೆ, ಸುಮ್ಮನೆ ಜನರಿಗೆ ಸೇರಿಸ್ತಾರೆ ಅಷ್ಟೇ ಮಾಡ್ತಾ ಇಲ್ಲ. ಇಡೀ ರಾಜ್ಯ ತುಂಬಾ ಬಂದ್ ಮಾಡ್ರಲ್ಲ. ಮಾಡ್ಲತ್ತಲ್ರಿ ನೀವು ಕೊಟ್ಟಿದ್ದ ಬೇಡಿಕೆ ನೋಡಿ, ನೀವು ಕೊಟ್ಟಿದ್ದ ಬೇಡಿಕೆ ಮೇಲೆ ಆಲ್ರೆಡಿ ಕೇಸ್ ನಡೀತಾ ಇದೆ, ತನಿಖೆ ನಡೀತದಲ್ಲ, ತನಿಖೆ ಮಾಡ್ಲಿಕ್ಕೆ ಅವಕಾಶ ಕೊಡ್ಬೇಕಲ್ಲ. ಪದೇ ಪದೇ ಅದು ಹಂಗಾಗಿದೆ ಇದು ಹಿಂಗಾಗಿದೆ ಅಂತ ಹೇಳ್ಬಿಟ್ಟು ನಮ್ ಡಿಮಾಂಡ್ ಅದ ಎಲ್ಲ ಕಡೆ ಇಡೀ ರಾಜ್ಯ ತುಂಬಾ ಮಾಡ್ತಾರೆ. ನೀವು ಬೇಡ ಅಂದಿರಿ ಮಾಡಿರಲ್ಲ. ಮೊನ್ನೆ ಬಂದ್ರಿ ಕುಂತ್ರಿ ನಿಮ್ಮಲ್ಲಿ ರೆಕಾರ್ಡಿಂಗ್ ಅವ, ನೀವೇ ಅಂದ್ರಿ ನೋಡ್ರಿ ನಮ್ಗೆಲ್ಲ ಎಷ್ಟು ಅವಕಾಶ ಮಾಡ್ಕೊಟ್ರಿ, ಧನ್ಯವಾದ. ಮತ್ ಈಗೇನಾಯ್ತು? ನಿಮ್ಮ ಕಾರ್ಯ ನೀವು ಇಲ್ಲಿ ಮಾಡ್ರಿ, ಆಯ್ತು ಓಕೆ. ಎಲ್ಲಾ ಕಡೆ ಹೋಗೋದು ಅದೇ ಮಾಡೋದು, ಕ್ರಿಯೇಟ್ ಮಾಡ್ತೀವಿ. ಅನ್ವಾಂಟೆಡ್ ಇಶ್ಯೂ ಕ್ರಿಯೇಟ್ ಮಾಡೋದು ಎಲ್ಲ ಕಡೆ ಅದೇ ಮಾಡೋದು. ಜನರಿಗೆ ದಿಕ್ ತಪ್ಪಿಸ್ತೀರಿ. ಅಲ್ಲ ಜನರಿಗೆ ದಿಕ್ ತಪ್ಪಿಸೋದು. ಇದು ಕೊಲೆ ಆಗಿದೆ, ರೇಪ್ ಆಗಿದೆ, ಇದು ಹಂಗಾಗಿದೆ. ಅರೆ ತನಿಖೆ ಮಾಡ್ಲಕ್ಕಾರ ಬಿಡ್ರಿ, ಮುಕ್ತ ಅವಕಾಶ ಕೊಡ್ರಿ ತನಿಖೆ ಮಾಡ್ಲಕ್ಕ. ನೀವು ಪ್ರಚಾರ ಹಾಕಿ ನೀವು ಅದನ್ನೇ ಮಾಡ್ಬೇಕು, ನೀವು ಹಿಂಗೆ ಮಾಡ್ಬೇಕಂತ ಹೇಳಿ ನೀವು ಡೈರೆಕ್ಷನ್ ಮಾಡ್ತೀರಿ. ಈಗೇನು ಈಗ ಬಂದ್ ಕುದ್ರದ ಏನ್ ಅವಶ್ಯಕತೆ ಅದ? ಅಲ್ಲಿ ಬೇಡ, ಅಲ್ಲಿ ಹೋಗೋದು ಬೇಡ ಅಂತ ಅಲ್ಲಿ ಯಾಕೆ ಹೋಗ್ತೀರಿ? ನಿಮ್ಗೆ ಇಲ್ಲಿ ಮಾಡಕ್ಕೆ ಅವಕಾಶ ಕೊಟ್ಟಿವಿ. ಅಲ್ಲೆಲ್ಲ ಆ ಕಡೆ ಹೋದ, ಮತ್ತೆ ಬೇರೆ ಕಡೆ ಹೋದ. ನೀವ್ಯಾರು ಕಸರು ಹಾಕಿದೆ ನಾವು ನೀವು ಉಲ್ಲಂಘನೆ ಮಾಡ್ತೀರಿ. ಅವಕಾಶ ಕೊಟ್ಟಿಲ್ಲ. ಮಾಡೋದು ಮನೆಗೆ ಮಕ್ಕಳಿ
ಮಾಡ್ತೀರಿ? ಹೌದು ನಾವು ಮಾಡ್ತೇವೆ. ಮಾಡೇ ಮಾಡ್ತೇವೆ. ಸಾಧ್ಯ ಇಲ್ಲ ನಾವು. ಅದ್ರ ನಿಮ್ಗೆ ಒಟ್ಟಿದ್ದು ಕ್ರಿಯೇಟ್ ಮಾಡೋದು ನೀವು ಮಾಡಿದ್ರಿ. ನೀವೇನಂದ್ರೆ ಅವತ್ತಿನ ದಿನ ನೋಡಿ ನಮ್ಗೆ ಅವಕಾಶ ಕೊಟ್ರೆ ನಾವು ನಮ್ಮ ಕಾರ್ಯಕರ್ತರು ಎಲ್ಲ ಕರೀತಾರಲ್ಲ ನಾವು ಹೋಗ್ಬೇಕಾಗ್ತದೆ. ಎಲ್ಲ ಕಡೆ ಹೋಗೋದು ಅವ್ರು ಅಲ್ಲೊಂದು ಫೋಟೋ ಹಿಡ್ಕೊತಾರ. ಆ ಪೋಕ್ಸೋ ಆದ್ಮೇಲೂ ಹೆಣ್ಮಕ್ಳು ಫೋಟೋ ಇಡೋದು ಸಮಂಜಸ ಇದೆಯಾ? ಅವಳ ಹೆಸರು ಬರೀ ಸಮಂಜಸ ಇದೆಯಾ? ನೀವು ಇವತ್ತು ನಾ ಬರ್ಕೊಡ್ತೀನಿ, ನೀವು ಬರ್ಕೊಡ್ಬೇಕು. ಇಮಾನ್ದಾರಿದಿಂದ ಇಲ್ಲಿ ಇದು ಆಗಿಲ್ಲ ಅಂತ ನೀವು ಆದ್ಮೇಲೆ ನೀವು ಬಿ ಶಿಕ್ಷೆ ಒಳಪಡ್ಬೇಕು. ಪ್ರೂವ್ ಆಗಲ್ಲ ಅಂದ್ರೆ ಇದಕ್ಕೆ ನೀವು ಪ್ರಮಾಣ ಮಾಡಿ. ನೀವು ಒಂದ್ ವೇಳೆ ಅಷ್ಟೊಂದು ಡಿಪೆಂಡ್ ಮಾಡ್ಕೊತೀರಿ. ಆಗಿಲ್ಲ ಅಂದ್ರೆ ನೀವು ಯಾವ ನೀವು ಆಗಿಲ್ಲ ಅಂತ ಡಿಪೆಂಡ್ ಯಾರಿಗೆ ಗೊತ್ತದ? ನೀವೇ ಹೇಳ್ತೀರಲ್ಲ ಮಾಡ್ಕೊತೀರ. ನೀವ್ ಯಾಕೆ ಡಿಪೆಂಡ್ ಮಾಡ್ಕೊಳತ್ತಿಲ್ಲ ಆಗಿಲ್ಲ ಅಂತ? ಆಗಿಲ್ಲ ಅಂತ ಯಾರು ಹೇಳ್ತಾರೆ? ತನಿಖೆ ಮಾಡಕ್ಕೆ ನಾವು ಹೇಳ್ತಾ ಇದೀವಿ. ಕೊಟ್ಟಿರಲ್ರಿ, ಎಷ್ಟು ಅಪೀಲ್ ಮಾಡ್ತಿದೆ? ಪದೇ ಪದೇ ಅದೇ ಮಾಡ್ಕೊತ ಹೋಗ್ಬೇಕು. ತನಿಖೆ ಮಾಡ್ಲಿಕ್ಕೆ ಟೈಮ್ ಕೊಡಲ್ಲ ಅಂದ್ರೆ ನೀವು. ಅಲ್ಲ ಇದು ಹೋರಾಟ ಯಾರು ಇವ್ರು ಹೇಳ್ರಿ, ಬ್ಯಾಡ್ರಿ ಅಲ್ಲಿ ಹೋಗ್ಬೇಡ್ರಿ ದಯವಿಟ್ಟು ಅಂತ ನಾವು ಹೇಳಿದೇವೆ. ಇಲ್ಲ ನಾ ಬರ್ತೀನಿ, ಪೊಲೀಸ್ ಸ್ಟೇಷನ್ ಬರ್ತೀನಿ ಅಂದ್ರೆ ಬರ್ರಿ ಅಂತ. ನೀವು ಜನರಿಗೆ ನೋಡ್ರಿ, ಜನನು ನಿಮ್ಗೆ ನಮ್ಗೆ ನಾವಾಗಿ ನಿಮ್ಗೆ ಒತ್ತಾಯಪೂರ್ವಕ ಪೊಲೀಸ್ ಸ್ಟೇಷನ್ ಬಂದಿವಿ. ಅಲ್ಲಿ ಬಿಟ್ರೆ ಅದಾಯ್ತಾ ಸರ್? ಮನೆಗಾಯ್ತಾ? ನಿರ್ಭೀತಿ, ನಿಷ್ಪಕ್ಷಪಾತ, ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಯುಕೆ ಟಿವಿ ಕರ್ನಾಟಕ. ಇದು ನಿಮ್ಮ ಧ್ವನಿ. ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.